Hello everyone, you are watching News Insights. Let's watch today's news updates. ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಅಂಬೇಡ್ಕರ್ ಈ ಪಾರ್ಟಿಯಲ್ಲಿ ಬೆಂಗಳೂರು ಸೌತ್ ಪ್ರೆಸಿಡೆಂಟ್ ಆಗಿ ಅದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ಎಲ್ಲ ಇಲ್ಲೇ ಇದ್ದಾರಪ್ಪ. ಎಲ್ರಿಗೂ ಜೈ ಹಿಂದ್. ನನ್ನ ಹೆಸರು ದೇವಸಂದ್ರ ಎ ಮುನಿರಾಜು ಅಂತೇಳಿ, ಆನೇಕಲ್ ತಾಲೂಕ್, ಬೆಂಗಳೂರು ಸೌತ್ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಅಂಬೇಡ್ಕರ್. ಈ ದಿನ ಬೆಂಗಳೂರು ಪ್ರೆಸ್ ಕ್ಲಬ್ ಅಲ್ಲಿ ನಾವೊಂದು ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತಾಡುವ ವಿಚಾರ ಏನಂತ ಹೇಳಿದ್ರೆ, ಒಳ ಮೀಸಲಾತಿ ವಿಚಾರದಲ್ಲಿ ಈಗ ಕರ್ನಾಟಕದಲ್ಲಿ ಎತ್ತಿರುವಂತ ಒಂದು ವಿಚಾರ. ಇದು ಅವೈಜ್ಞಾನಿಕವಾಗಿದೆ. ಮತ್ತೆ ನ್ಯಾಯಮೂರ್ತಿಗಳಾದ ನಾಗಮೋಹನ್ ದಾಸ್ ಅವರ ಏನು ವರದಿ ಕೈ ಬಿಡಬೇಕು, ಮತ್ತೆ ಹಳೆ ಮೀಸಲಾತಿಯನ್ನ ಜಾರಿಗೆ ತರಬೇಕು ಅಂತಕ್ಕಂಥ ಒಂದು ವಿಷಯವನ್ನ ಇಟ್ಕೊಂಡು ಇವತ್ತು ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ದೀವಿ. ಈ ದಿನ ಸರ್ಕಾರಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಏನಿದೆ ಇದಕ್ಕೆ ಕೊಡಬೇಕಾಗಿರತಕ್ಕಂಥ ಮೀಸಲಾತಿಯನ್ನ ಮಾನ್ಯತೆಯನ್ನ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರ. ಇದನ್ನೆಲ್ಲರೂ ಕೂಡ ಸರಿಯಾದ ಸಮಯದಲ್ಲಿ ಮೀಸಲಾತಿ ಅದು ನಿರಂತರವಾದ ಶಾಶ್ವತ ಅಲ್ಲ ಅಂತಕ್ಕಂಥದ್ದನ್ನು ಎಲ್ರಿಗೂ ಗೊತ್ತಿದೆ. ಇದನ್ನ ಡಾಕ್ಟರ್ ಬಾಬಾ ಸಾಹೇಬ್ರವರು ಹೇಳಿದ್ದಾರೆ. ಇರಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನ ಇಟ್ಕೊಂಡು ಇವತ್ತು ಮೀಸಲಾತಿಯನ್ನ ಸರಿಯಾದ ಪ್ರಮಾಣದಲ್ಲಿ ಜಾರಿ ಮಾಡದೆ ಅನ್ಯಾಯ ಮಾಡ್ತಾ ಇದೆ. ಇದನ್ನು ನಾವು ಕರ್ನಾಟಕ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಅಂಬೇಡ್ಕರ್ ಖಂಡಿಸ್ತಾ ಇದೆ. ಸುಲಭವಾಗಿ ಮೀಸಲಾತಿಯನ್ನು 10% ಮೀಸಲಾತಿಯನ್ನು ಜಾರಿ ಮಾಡಿಕೊಂಡ್ರಲ್ಲ, ಇದು ಯಾವ ರೀತಿ? ಇದು ಎಷ್ಟು ಶೋಷಿತ ಸಮುದಾಯಗಳಿಗೆ ಮಾಡ್ತಾ ಇರ್ತಕ್ಕಂಥ ಅನ್ಯಾಯ ಅಂತಕ್ಕಂಥದ್ದನ್ನ ಇವತ್ತು ಕರ್ನಾಟಕ ಮನಗಂಡಿದೆ. ಆದ್ರೆ ತಾವೆಲ್ಲರೂ ಕೂಡ ಈಗಿನ ಸರ್ಕಾರ ಏನಿದೆ ಈ ದ್ವಂದ್ವ ನೀತಿಯನ್ನ ಕರ್ನಾಟಕ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಅಂಬೇಡ್ಕರ್ ಒತ್ತಾಯ ಮಾಡ್ತಾ ಇದೆ. ಧನ್ಯವಾದಗಳು. ಆಗಿರ್ಬೋದು ಎಲ್ಲ ಸಮಾನವಾಗಿ ಆರ್ಟಿಕಲ್ 14ರಂತೆ ಸಮಾನತೆ ಎಲ್ರಿಗೂ ಸಿಗಬೇಕು ಅನ್ನೋ ಉದ್ದೇಶದಿಂದ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಒಂದು ಸಮುದಾಯ ಬಲ ಸಮುದಾಯಕ್ಕಾಗಲಿ ಬೆಂಬಲ ಆಗಲಿ, ಎಡ ಸಮುದಾಯಕ್ಕೆ ಬೆಂಬಲ ಅನ್ನೋ ಉದ್ದೇಶ ನಮ್ಮಲ್ಲಿ ಇಲ್ಲ. ನಮ್ಮದ್ರಲ್ಲಿ ಏನಂತಂದ್ರೆ ಸಮಾನತೆ ಬಾಬಾ ಸಾಹೇಬರ ಕನಸು ಏನಿತ್ತು ಅದನ್ನ ಪೂರ್ಣವಾಗಿ ನೆರವೇರಿಸಬೇಕು. ಸಮಾಜದಲ್ಲಿ ಕಟ್ಟ ಕಡೆಯವರಿಗೆ ಯಾರಿಗೆ ತಲುಪಿಲ್ಲ ಅವ್ರಿಗೆ ತಲುಪಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಅನೇಕ ಇವರು ನೀವು ಹೇಳಿದಂಥ ಸಚಿವರು ಇರ್ಬೋದು, ಸಂಘಟನೆಕೋರರು ಇರ್ಬೋದು, ಯಾರೇ ಆಗಿರೋದು ಇನ್ನೂ ಬಡವರಾಗಿ ಇದ್ದಾರೆ ಹೊರತು ಶ್ರೀಮಂತರಾಗಿದ್ದಾರೆ ಹೊರತು ಬೇರೆ ಯಾರನ್ನು ಇದರಲ್ಲಿ ಸೌಲಭ್ಯಗಳನ್ನು ಪಡ್ಕೊಂಡಿಲ್ಲ. ಎಲ್ಲ ಹಿಂದುಳಿದಿರಂತಾರೆ. ಸ್ವತಂತ್ರ ಬಂದು 78 ವರ್ಷ ಆಗಿದ್ರು ಇನ್ನೂ ಬಡವರಾಗಿ ಇದ್ದಾರೆ. ಯಾರು ಶ್ರೀಮಂತರಿಲ್ಲ. ಇನ್ನು ಸಮಾಜ ಕಲ್ಯಾಣದಲ್ಲಿ ಏನು ಲೋನ್ಗಳಿದೆ ಅಂತಲೇ ಜನಕ್ಕೆ ಗೊತ್ತಿಲ್ಲ. ಆ ಮಟ್ಟಕ್ಕೆ ಇರಬೇಕಾದ್ರೆ ಇವ್ರನ್ನ ನಾವು ಹೆಂಗೆ ಇವ್ರನ್ನೆಲ್ಲ ನಾವು ಈ ನಮ್ಮ ರಾಜ್ಯದ ಸಚಿವರು ಅಂತ ಹೇಳಕ್ ಸಾಧ್ಯ ಆಗುತ್ತೆ? ಇವರು ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಮಾತ್ರ ಇವರು ಸಚಿವರಾಗಿದ್ದಾರೆ ಹೊರತು ಜನ ಸಮುದಾಯದ ಪರವಾಗಿ ಕೆಲಸ ಮಾಡುವಂಥವ್ರಲ್ಲ ಇವರು ಅಂತ ನಾನು ಪತ್ರಿಕಾ ನೇರವಾಗಿ ಹೇಳ್ತೀನಿ ಸರ್. ಹಾಸನ ಜಿಲ್ಲೆಯ ಜಿಲ್ಲಾಧ್ಯಕ್ಷನಾಗಿ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಅಂತಕ್ಕಂಥ ಸಂಘಟನೆಯಲ್ಲಿ ಸಕ್ರಿಯವಾಗಿ ವೃತ್ತಿಪರ ವಕೀಲರಾಗಿ ಈ ಒಂದು ಸಂಘಟನೆ ತೊಡಗಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ನಾನು ಬೆಂಗಳೂರಲ್ಲಿ ಲಾ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ರಾಜ್ಯ ಸಂಚಲನ ಕೆಲಸ ಮಾಡ್ತಾ ಬೆಂಗಳೂರಿನಲ್ಲಿ ಪೂರ್ತಿ ವೃತ್ತಿನ ಪ್ರಾರಂಭ ಮಾಡ್ತಾ ಇದ್ದಾರೆ.
ನನ್ನ ಹೆಸರು ರವಿಕುಮಾರ್ ಅಂತ, ನಾನು ಬಸವಪುರ, ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಆರ್ ಪಿ ಐನ ಏನು ಆಶಯಗಳಿದೆಯೋ ಅದ್ರ ಬಗ್ಗೆ ನಮ್ಮ ಪ್ರೊಫೆಸರು ಅವ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಇರ್ತೀವಿ. ಮೊದಲನೇದಾಗಿ ನಮಸ್ಕಾರ ಮಾಧ್ಯಮ ಮಿತ್ರರಿಗೆಲ್ಲರಿಗೂ. ಇವತ್ತು ಕಳೆದಿರುವಂಥ ವಿಷಯ ಏನಂದರೆ ಪತ್ರಿಕಾ ಪ್ರಕಟಣೆ ಒಳಗೆ ಒಳ ಮೀಸಲಾತಿ ಗೊಂದಲ ಸಮಾಜದಲ್ಲಿ ಉದ್ವಿಗ್ನ ಹೆಚ್ಚಾಗ್ತಿರೋ ಬಗ್ಗೆ. ಮೊದಲನೇದಾಗಿ ನಾನು ರಿಪಬ್ಲಿಕನ್ ಪಾರ್ಟಿ ಆಫ್ ಅಂಬೇಡ್ಕರ್ ಪಾರ್ಟಿಯ ರಾಜ್ಯಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ಈ ಒಳ ಮೀಸಲಾತಿ ಏನಿದೆ ಇದು ಜಾರಿ ಮಾಡೋದಕ್ಕೆ ಹೊರಟಿರುವಂಥ ಪ್ರತಿಭಟನೆಯಲ್ಲಿ ತೊಡಗಿರುವಂಥ ಸಮುದಾಯದ ಹೋರಾಟಗಳು ಏನು ಮಾಡ್ತಾ ಇದೆ, ಒಂದು ಎಡ ಮತ್ತು ಬಲ, ಇವರ ಹೋರಾಟಕ್ಕೆ ಕಿಚ್ಚಕ್ಕಿರಿಸುವಂಥದ್ದು ಪ್ರೇರಿತವಾಗಿರುವಂಥದ್ದು ರಾಜಕೀಯ ಪಕ್ಷಗಳು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಾಬಾ ಸಾಹೇಬರು ಯಾವತ್ತೇ ಆಗಲಿ ಎಲ್ಲರೂ ಒಟ್ಟುಗೂಡಿ ಹೋಗಿ ಸಮಾಜದಲ್ಲಿ ನಿಮ್ಮ ಅಧಿಕಾರ ಚುಕ್ಕಾಣಿ ಹಿಡಿಬೇಕು ಅಂತ ಸ್ಪಷ್ಟವಾಗಿ ಅವರ ಹೇಳಿದರು. ಅವರ ನಿಲುವೇನಿತ್ತು ಅಂದರೆ ಶೋಷಿತರನ್ನು ಸಂವಿಧಾನದಲ್ಲಿ ಭಾರತದ ಸಮಾಜದಲ್ಲಿ ಶತಮಾನಗಳ ಕಾಲ ನಡೆದ ಅನ್ಯಾಯ, ಅಸಮಾನತೆ ಮತ್ತು ಅಸ್ಪೃಶ್ಯತೆ ನಿವಾರಣೆ ಆಗಬೇಕೆಂಬ ದೃಷ್ಟಿಯಿಂದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಸಮುದಾಯಗಳಿಗೆ ವಿಶೇಷ ರಕ್ಷಣೆಯನ್ನು ಒದಗಿಸಿದರು. ಅವರ ಉದ್ದೇಶ ಸ್ಪಷ್ಟವಾಗಿತ್ತು. ಸಮಾಜದಲ್ಲಿ ಹಿಂದುಳಿದವರನ್ನು ಮುಖ್ಯ ದಾರಿಯಲ್ಲಿ ಸೇರಿಸುವುದು, ಅವರಿಗೆ ಶಿಕ್ಷಣ, ಉದ್ಯೋಗ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ಸಮಾನ ಅವಕಾಶ ಕಲ್ಪಿಸುವುದಾಗಿ ಇತ್ತು ಅವರು. ಆದರೆ ಈ ಹೋರಾಟದಲ್ಲಿ, ಒಳ ಮೀಸಲಾತಿ ಹೋರಾಟದಲ್ಲಿ ಏನು ಒಬ್ಬರ ಮೇಲೆ ಒಬ್ಬರು ದ್ವೇಷ ಕಾರ್ತಾ ಇದ್ದಾರೆ. ಇದು ಆಲ್ರೆಡಿ ನಾಗಭೂಷಣ್ ಸಾಹೇಬರು ವರದಿ, ಅದರಿಂದ ಮಾಧುಸ್ವಾಮಿ ಅವರ ವರದಿ, ಇವೆಲ್ಲ ವರದಿಗಳನ್ನು ಕೊಟ್ಟಿರುವಂಥದ್ದೇನಿದೆ. ಇದು ಶುದ್ಧವಾಗಿ ಪ್ರಾಮಾಣಿಕವಾಗಿ ಯಾವುದೇ ಆಗಲಿ ಇದು ತನಿಖೆ ಆಗಿಲ್ಲ. ಹಾಗಾಗಿ ಇದನ್ನು ನಾಗಭೂಷಣ್ ಸಾಹೇಬರು ಏನು ವರದಿ ಸಲ್ಲಿಸಿದ್ದಾರೆ ಇವೆರಡು ಕೈ ಬಿಡಬೇಕು ಅನ್ನೋ ಉದ್ದೇಶದಿಂದ ನಾವು ಇವಾಗ ರಿಪಬ್ಲಿಕನ್ ಪಾರ್ಟಿ ವತಿಯಿಂದ ನಾವು ಸ್ಪಷ್ಟವಾಗಿ ಹೇಳ್ತಿದ್ದೀವಿ ಸರ್. ಹಾಸನ ಜಿಲ್ಲೆಯ ಜಿಲ್ಲಾಧ್ಯಕ್ಷನಾಗಿ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಅಂತಕ್ಕಂಥ ಸಂಘಟನೆಯಲ್ಲಿ ಸಕ್ರಿಯವಾಗಿ ವೃತ್ತಿಪರ ವಕೀಲಾಗಿ ಈ ಒಂದು ಸಂಘಟನೆ ತೊಡಗಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ನಾನು ಬೆಂಗಳೂರಲ್ಲಿ ಲಾ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ರಾಜ್ಯ ಸಂಚಲನ ಕೆಲಸ ಮಾಡ್ತಾ ಬೆಂಗಳೂರಿನಲ್ಲಿ ಪೂರ್ತಿ ವೃತ್ತಿನ ಪ್ರಾರಂಭ ಮಾಡ್ತಾ ಇದ್ದೀನಿ. ನನ್ನ ಹೆಸರು ರವಿಕುಮಾರ್ ಅಂತ, ನಾನು ಬಸವಪುರ, ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಆರ್ ಪಿ ಐನ ಏನು ಆಶಯಗಳಿದೆಯೋ ಅದ್ರ ಬಗ್ಗೆ ನಮ್ಮ ಪ್ರೊಫೆಸರು ಅವ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಇರ್ತೀವಿ. ಮೊದಲನೇದಾಗಿ ನಮಸ್ಕಾರ ಮಾಧ್ಯಮ ಮಿತ್ರರಿಗೆಲ್ಲರಿಗೂ. ಇವತ್ತು ಕಳೆದಿರುವಂಥ ವಿಷಯ ಏನಂದರೆ ಪತ್ರಿಕಾ ಪ್ರಕಟಣೆ ಒಳಗೆ ಒಳ ಮೀಸಲಾತಿ ಗೊಂದಲ ಸಮಾಜದಲ್ಲಿ ಉದ್ವಿಗ್ನ ಹೆಚ್ಚಾಗ್ತಿರೋ ಬಗ್ಗೆ. ಮೊದಲನೇದಾಗಿ ನಾನು ರಿಪಬ್ಲಿಕನ್ ಪಾರ್ಟಿ ಆಫ್ ಅಂಬೇಡ್ಕರ್ ಪಾರ್ಟಿಯ ರಾಜ್ಯಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ಈ ಒಳ ಮೀಸಲಾತಿ ಏನಿದೆ ಇದು ಜಾರಿ ಮಾಡೋದಕ್ಕೆ ಹೊರಟಿರುವಂಥ ಪ್ರತಿಭಟನೆಯಲ್ಲಿ ತೊಡಗಿರುವಂಥ ಸಮುದಾಯದ ಹೋರಾಟಗಳು ಏನು ಮಾಡ್ತಾ ಇದೆ, ಒಂದು ಎಡ ಮತ್ತು ಬಲ, ಇವರ ಹೋರಾಟಕ್ಕೆ ಕಿಚ್ಚಕ್ಕಿರಿಸುವಂಥದ್ದು ಪ್ರೇರಿತವಾಗಿರುವಂಥದ್ದು ರಾಜಕೀಯ ಪಕ್ಷಗಳು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಾಬಾ ಸಾಹೇಬರು ಯಾವತ್ತೇ ಆಗಲಿ ಎಲ್ಲರೂ ಒಟ್ಟುಗೂಡಿ ಹೋಗಿ ಸಮಾಜದಲ್ಲಿ ನಿಮ್ಮ ಅಧಿಕಾರ ಚುಕ್ಕಾಣಿ ಹಿಡಿಬೇಕು ಅಂತ ಸ್ಪಷ್ಟವಾಗಿ ಅವರ ಹೇಳಿದರು. ಅವರ ನಿಲುವೇನಿತ್ತು ಅಂದರೆ ಶೋಷಿತರನ್ನು ಸಂವಿಧಾನದಲ್ಲಿ ಭಾರತದ ಸಮಾಜದಲ್ಲಿ ಶತಮಾನಗಳ ಕಾಲ ನಡೆದ ಅನ್ಯಾಯ, ಅಸಮಾನತೆ ಮತ್ತು ಅಸ್ಪೃಶ್ಯತೆ ನಿವಾರಣೆ ಆಗಬೇಕೆಂಬ ದೃಷ್ಟಿಯಿಂದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಸಮುದಾಯಗಳಿಗೆ ವಿಶೇಷ ರಕ್ಷಣೆಯನ್ನು ಒದಗಿಸಿದರು. ಅವರ ಉದ್ದೇಶ ಸ್ಪಷ್ಟವಾಗಿತ್ತು. ಸಮಾಜದಲ್ಲಿ ಹಿಂದುಳಿದವರನ್ನು ಮುಖ್ಯ ದಾರಿಯಲ್ಲಿ ಸೇರಿಸುವುದು, ಅವರಿಗೆ ಶಿಕ್ಷಣ, ಉದ್ಯೋಗ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ಸಮಾನ ಅವಕಾಶ ಕಲ್ಪಿಸುವುದಾಗಿ ಇತ್ತು ಅವರು. ಆದರೆ ಈ ಹೋರಾಟದಲ್ಲಿ, ಒಳ ಮೀಸಲಾತಿ ಹೋರಾಟದಲ್ಲಿ ಏನು ಒಬ್ಬರ ಮೇಲೆ ಒಬ್ಬರು ದ್ವೇಷ ಕಾರ್ತಾ ಇದ್ದಾರೆ. ಇದು ಆಲ್ರೆಡಿ ನಾಗಭೂಷಣ್ ಸಾಹೇಬರು ವರದಿ, ಅದರಿಂದ ಮಾಧುಸ್ವಾಮಿ ಅವರ ವರದಿ, ಇವೆಲ್ಲ ವರದಿಗಳನ್ನು ಕೊಟ್ಟಿರುವಂಥದ್ದೇನಿದೆ. ಇದು ಶುದ್ಧವಾಗಿ ಪ್ರಾಮಾಣಿಕವಾಗಿ ಯಾವುದೇ ಆಗಲಿ ಇದು ತನಿಖೆ ಆಗಿಲ್ಲ. ಹಾಗಾಗಿ ಇದನ್ನು ನಾಗಭೂಷಣ್ ಸಾಹೇಬರು ಏನು ವರದಿ ಸಲ್ಲಿಸಿದ್ದಾರೆ ಇವೆರಡು ಕೈ ಬಿಡಬೇಕು ಅನ್ನೋ ಉದ್ದೇಶದಿಂದ ನಾವು ಇವಾಗ ರಿಪಬ್ಲಿಕನ್ ಪಾರ್ಟಿ ವತಿಯಿಂದ ನಾವು ಸ್ಪಷ್ಟವಾಗಿ ಹೇಳ್ತಿದ್ದೀವಿ.